Hello guys, welcome to my YouTube channel. Guys, ನಾವು ಆಲ್ರೆಡಿ ಪಿವಟ್ ಟೇಬಲ್ನ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಮಾಡಿದ್ದೀವಿ. ದೆನ್ MS ಎಕ್ಸೆಲ್ನೇ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಹಾಕಿ ಅಂತ ಹೇಳಿದ್ದೀನಿ. ಸೊ ಡೂ ಕಮೆಂಟ್ಸ್, ಐ ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ಕ್ಲಾರಿಫೈ ದಟ್. ದೆನ್ ಆಲ್ರೆಡಿ ನಾವು MS ಎಕ್ಸೆಲ್ ಮುಗಿಸಿದ್ದೀವಿ. ಸೊ ಇವತ್ತು MS ಎಕ್ಸೆಲ್ದು ಲಾಸ್ಟ್ ವೀಡಿಯೋ ಮಾಡೋಣ. ಸೊ MS ಎಕ್ಸೆಲಲ್ಲಿ ಇವತ್ತೇನು ಮಾಡೋಣ ಅಂದರೆ ಸ್ವಲ್ಪ ಶಾರ್ಟ್ಕಟ್ ಕೀಸ್ ಇದ್ದಾವೆ MS ಎಕ್ಸೆಲಲ್ಲಿ. ಸೊ ಅದನ್ನು ನೋಡೋಣ. ದೆನ್ ಅದು ಬಿಟ್ಟರೆ ನಾಳೆಯಿಂದ ಪವರ್ BI ಹೋಗೋಣ ಗಾಯ್ಸ್. ಪವರ್ ಬಿ ಐ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. MS ಎಕ್ಸೆಲ್ ಸ್ವಲ್ಪ ಓಲ್ಡ್ ವರ್ಷನ್ ಆದ್ರೂ MS ಎಕ್ಸೆಲ್ ಇಂಪಾರ್ಟೆಂಟೇ. ದೆನ್ ನೆಕ್ಸ್ಟ್ MS ಎಕ್ಸೆಲ್ಗಿಂತ ನೆಕ್ಸ್ಟ್ ಒಂದು ಸ್ಟೆಪ್ ಜಾಸ್ತಿ ಇರೋದು ಪವರ್ BI. ಸೊ ಲರ್ನ್ ಪವರ್ BI. ಸೊ ಆ್ಯಂಡ್ ಪವರ್ BI ಆದಮೇಲೆ ನಾವು FM ಮಾಡೋಣ. ಸೊ ನೆಕ್ಸ್ಟ್ ವೀಕಲ್ಲಿ ನಾವು ನೆಕ್ಸ್ಟ್ ಥರ್ಸ್ಡೇ ಅಥವಾ ನೆಕ್ಸ್ಟ್ ಮಂಡೇ ಒಳಗೆ ಪವರ್ BI ಮುಗಿಸ್ತೀವಿ. ಸೊ 1 ವೀಕ್ ಅಥವಾ 1 ವೀಕ್ ಮೇಲೆ 10 ಡೇಸ್ ತೊಗೊಳ್ಳೋಣ ಪವರ್ BIಗೆ. ಅದಾದಮೇಲೆ ಸೊ ಆಗಸ್ಟ್ ಅಲ್ಲ, ಸೊ ಯಾವಾಗ ನೆಕ್ಸ್ಟ್ ಮಂಡೇ ಮಂಡೇ ಸೊ ಇನ್ನು 13 ಡೇಸ್ ಆದಮೇಲೆ ನಾವು FM ಸ್ಟಾರ್ಟ್ ಮಾಡೋಣ. FM ಸ್ಟಾರ್ಟ್ ಮಾಡಿ FMನ ಒಂದು ಕಡೆಯಿಂದ ಸೊ ಕ್ವಶನ್ ಪೇಪರ್ ಪ್ರಾಬ್ಲಮ್ಸೇ ಮಾಡೋಣ ಆಲ್ಮೋಸ್ಟ್ ಆಲ್. ಸೊ ಇಟ್ ವಿಲ್ ಗೋಯಿಂಗ್ ಟು ಹೆಲ್ಪ್ ಅಸ್ ಇನ್ ಎಕ್ಸಾಮ್. ಸೊ ಓಕೆನಾ ಗೈಸ್, ದೆನ್ ಸ್ಟಾರ್ಟ್. ಇವತ್ತು ನಾವು ಕಲಿಯೋಕೆ ಹೋಗ್ತಿರೋದು ಜಸ್ಟ್ ಶಾರ್ಟ್ಕಟ್ ಕೀಸ್. ಸ್ವಲ್ಪ ಇದ್ದಾವೆ ಅಷ್ಟೇ. ಸೊ ಇಟ್ ಈಸ್ ಶಾರ್ಟ್ ವೀಡಿಯೋ ಆಗುತ್ತೆ. ನಾನು ಹೇಳಿದ್ದ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಆ್ಯಂಡ್ ಅವ್ರನ್ನೂ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಇಷ್ಟೇ ಗಾಯ್ಸ್ ಇರೋದು. ಓಕೆನಾ, ಇಷ್ಟನ್ನೇ ಕ್ಲಿಯರಾಗಿ ನೋಡ್ಕೊಳ್ಳೋಣ. ಓಕೆನಾ, ಇಷ್ಟು ಗೊತ್ತಿದ್ರೆ ಸಾಕು ನಿಮ್ಗೆ, ಇದಕ್ಕಿಂತ ಮೇಲೆ ಏನೂ ಕೇಳೋಕ್ಕೆ ಹೋಗಲ್ಲ. ಓಕೆನಾ, ಸೊ ನೋಡಿ MS ಎಕ್ಸೆಲ್ ಕೀಬೋರ್ಡ್ ಶಾರ್ಟ್ಕಟ್ಸ್ ಅಂತ ಇದೆ. ಶಾರ್ಟ್ಕಟ್ ಕೀ ಆ್ಯಂಡ್ ಆ್ಯಕ್ಷನ್, ಇದು ಪ್ರೆಸ್ ಮಾಡಿದರೆ ಏನಾಗುತ್ತೆ ಅಂತ. ಓಕೆನಾ, 1 ಸೆಕೆಂಡ್. ನೋಡಿ ಗಾಯ್ಸ್, ಶಾರ್ಟ್ಕಟ್ ಕೀ, ಫಸ್ಟ್ ಶಾರ್ಟ್ಕಟ್ ಕೀ ಬಂದುಬಿಟ್ಟು ಕಂಟ್ರೋಲ್ ಪ್ಲಸ್ ಎ. ಏನಾಗುತ್ತೆ ಅಂದರೆ ನಾನು ಹೇಳಿದ್ನ ನಿಮಗೆ, ಹೋಲ್ ಶೀಟ್ ಸೆಲೆಕ್ಟ್ ಆಗುತ್ತೆ. ದೆನ್ ಕಂಟ್ರೋಲ್ B, ಅದು ಬಂದು ಬೋಲ್ಡ್ ಆಗುತ್ತೆ. ಸೊ ನೀವು ಯಾವುದಾದ್ರೂ ಒಂದು ಡಾಟನ್ನು ಅಥವಾ ಇಂಟೈರ್ ಡಾಟನ್ನ ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲ್+B ಹೊಡೆದ್ರೆ ಅದು ಬೋಲ್ಡ್ ಆಗುತ್ತೆ. ಸೊ ಕಂಟ್ರೋಲ್+C ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಅದು ಕಾಪಿ ಬರುತ್ತೆ. ಸೊ ಕಂಟ್ರೋಲ್+D ಆ್ಯಂಡ್ ಫಿಲ್ ಡೌನ್ ಬರುತ್ತೆ, ಅಂದರೆ ನೀವು ಕೆಳಗಡೆ ಫಿಲ್ ಮಾಡೋಕ್ಕೆ ಬರುತ್ತೆ. ಸೊ ಆಮೇಲೆ ಕಂಟ್ರೋಲ್+F ಬರುತ್ತೆ, ಫೈಂಡ್. ಕಂಟ್ರೋಲ್+F ಬಂದುಬಿಟ್ಟು ಫೈಂಡ್ ಬರುತ್ತೆ. ಸೊ ಕಂಟ್ರೋಲ್+G ಗೋ ಟು ಬರುತ್ತೆ. ನೀವು ಇದನ್ನ ಸ್ವಲ್ಪ ಬಯಟ್ ಮಾಡಬೇಕು. ಓಕೆನಾ, ಬಯಟ್ ಮಾಡಿದರೆ ನೀವೆಲ್ಲಾದ್ರೂ ಇಂಟರ್ವ್ಯೂ ಇಲ್ಲ ಅಥವಾ ಯಾವುದಾದ್ರೂ ಕಾಲೇಜಲ್ಲಿ ಯಾವ್ದಾರ ಕ್ಲಾಸಲ್ಲಿ ಸೊ ನಿಮ್ಮ ಫ್ರೆಂಡ್ಸ್ ಏನಾದರೂ ಕೇಳಿದ್ರು ಹೇಳ್ಬೋದು. ಓಕೆನಾ, ಬಯಟ್ ಮಾಡಿ. ಓಕೆನಾ, ನಾನು ಇದನ್ನು ಬರ್ಕೊಂಡು ಒಂದು ಕಡೆ ಬಯಟ್ ಮಾಡಿ, ಮಿಸ್ ಮಾಡಿಬಿಡಿ. ಓಕೆನಾ, ಕಂಟ್ರೋಲ್+F ಫೈಂಡ್ ಬರುತ್ತೆ. ಕಂಟ್ರೋಲ್+G ಬಂದುಬಿಟ್ಟು ಗೋ ಟು, ಅಂದರೆ ಗೋ ಟು ಅಂತ ಬರುತ್ತೆ. ಸೊ ಕಂಟ್ರೋಲ್+H ರೀಪ್ಲೇಸ್ ಬರುತ್ತೆ. ಸೊ ಕಂಟ್ರೋಲ್+I ಇಟ್ಯಾಲಿಕ್ ಗೊತ್ತು ನಿಮಗೆ. ಸೊ K ಬಂದುಬಿಟ್ಟು ಹೈಪರ್ ಲಿಂಕ್ನ ನಿಮ್ಮ ಎಕ್ಸೆಲ್ ಶೀಟಲ್ಲಿ ಅಪ್ಲೋಡ್ ಮಾಡೋದು. ಸೊ ಕಂಟ್ರೋಲ್+N ಬಂದುಬಿಟ್ಟು ನ್ಯೂ ವರ್ಕ್ ಬುಕ್. ಕಂಟ್ರೋಲ್+O ಬಂದುಬಿಟ್ಟು ಓಪನ್ ಫೈಲ್. ಕಂಟ್ರೋಲ್+P ಬಂದುಬಿಟ್ಟು ಪ್ರಿಂಟ್. ಕಂಟ್ರೋಲ್+S ಬಂದುಬಿಟ್ಟು ಫಿಲ್ ರೈಟ್, ಅಂದರೆ ರೈಟ್ ಸೈಡಿಗೆ ಫಿಲ್ ಮಾಡ್ತಾ ಹೋಗೋದು. ಆ್ಯಂಡ್ ಕಂಟ್ರೋಲ್+S ಬಂದುಬಿಟ್ಟು ಸೇವ್, ನಿಮಗೆ ಗೊತ್ತಾಯಿದೆ. ಆ್ಯಂಡ್ ಕಂಟ್ರೋಲ್+T ಬಂದುಬಿಟ್ಟು ಟೇಬಲ್ ಒಂದು ಕ್ರಿಯೇಟ್ ಮಾಡೋದು. ದೆನ್ ಕಂಟ್ರೋಲ್+U ಬಂದು ಅಂಡರ್ಲೈನ್, ಗೊತ್ತಾ ನಿಮಗೆ ಅಂಡರ್ಲೈನ್ ಹೆಂಗೆ ಮಾಡೋದು ಅಂತ. ಸೊ ಕಂಟ್ರೋಲ್+V ಬಂದುಬಿಟ್ಟು ಪೇಸ್ಟ್. ಆ್ಯಂಡ್ ಕಂಟ್ರೋಲ್+W ಬಂದುಬಿಟ್ಟು ಕ್ಲೋಸ್ ವಿಂಡೋನ ಕ್ಲೋಸ್ ಮಾಡೋದು, ಆ ವಿಂಡೋನ. ಸೊ ಕಂಟ್ರೋಲ್+C ಬಂದುಬಿಟ್ಟು ಕಟ್. ಕಂಟ್ರೋಲ್+Y ಬಂದುಬಿಟ್ಟು ರಿಪೀಟ್ ಮಾಡೋದು. ಆ್ಯಂಡ್ ಕಂಟ್ರೋಲ್+Z ಅಂದರೆ ಅಂಡು, ನಾವು ಪ್ರೆಸ್ ಮಾಡ್ತೀವಲ್ಲ ಕಂಟ್ರೋಲ್+Zನ, ಆ ಥರ. ಸೊ ಗಾಯ್ಸ್, ನಾನು ಇದನ್ನ ಟ್ರೈ ಮಾಡ್ತೀನಿ, ಇದನ್ನ ಆ್ಯಡ್ ಮಾಡೋಕ್ಕೆ. ಸೊ ಅದಾಗಿಲ್ಲ ಅಂದರೆ ನೀವು ಇಲ್ಲಿ ಬರ್ಕೊಂಡು ಟ್ರೈ ಮಾಡಿ. ಸೊ ಯು ಡೆಫಿನೆಟ್ಲಿ ಹ್ಯಾವ್ ಟು ನೋ ಅಬೌಟ್ ಶಾರ್ಟ್ಕಟ್ ಕೀಸ್. ಓಕೆನಾ, ದೆನ್ ಇನ್ನೂ ಸ್ವಲ್ಪ ಶಾರ್ಟ್ಕಟ್ಸ್ ಕೀ ಇದೆ, ಅದನ್ನ ನೋಡ್ಬಿಡೋಣ. ನೋಡಿ, Shift+F1 ಹೊಡೆದ್ರೆ ಏನಾಗುತ್ತೆ,
ಟು ಇನ್ಸರ್ಟ್ ನ್ಯೂ ವರ್ಕ್ಶೀಟ್ ಅಂದರೆ ಆ ವರ್ಕ್ ಬುಕ್ಕಲ್ಲಿರುವಂಥ ಇನ್ನೊಂದು ವರ್ಕ್ಶೀಟ್ನ ಆ್ಯಡ್ ಮಾಡೋಕ್ಕೆ Ctrl+F1 ಪ್ರೆಸ್ ಮಾಡ್ತೀವಿ. ದೆನ್ Shift+F2 ಟು ಸೇವ್ ದ ಫೈಲ್. ನೀವು Ctrl+S ಹೊಡೆದ್ರೂ ಇದು ಮಾಡಬೇಕು, ಸೇವ್ ಮಾಡ್ಬೋದು, ಅಥವಾ Shift+F12 ಹೊಡೆದ್ರೂ ಸೇವ್ ಆಗುತ್ತೆ. Ctrl+F12 ಹೊಡೆದ್ರೂ ಓಪನ್ ಫೈಲ್ ಆಗುತ್ತೆ. ಸೊ ಇದು ನೋಡಿ, Ctrl+Shift+12 F12 ಟು ಗಿವ್ ದ ಪ್ರಿಂಟ್ ಅಂದರೆ ಪ್ರಿಂಟಿಗೆ ಕೊಡೋಕ್ಕೆ, ಅಥವಾ ನೀವು Ctrl+P ಹೊಡೆದ್ರೆ ಪ್ರಿಂಟ್ ಬರುತ್ತೆ, ಇಲ್ಲ ಅಂದರೆ Ctrl+Shift+F12 ಹೊಡೆದ್ರೂ ಪ್ರಿಂಟ್ ಬರುತ್ತೆ. ದೆನ್ Alt+Shift+12 F2, ಸಾರಿ ಅದು F2, Alt+Shift+F2 ಟು ಸೇವ್ ದ ಫೈಲ್. Ctrl+P ಅದನ್ನು ಪ್ರಿಂಟ್ ದ ಫೈಲ್, ಆ್ಯಂಡ್ ಅದನ್ನ ಪ್ರಿಂಟ್ ಮಾಡೋಕ್ಕೆ Ctrl+S ಬಂದುಬಿಟ್ಟು ಸೇವ್ ದ ಫೈಲ್, Ctrl+W ಬಂದುಬಿಟ್ಟು ಕ್ಲೋಸ್ ದ ಫೈಲ್, F12 ಸೇವ್ ದ ಫೈಲ್, Ctrl+F2 ಪ್ರಿಂಟ್ ದ ಫೈಲ್, ಆ್ಯಂಡ್ PGUP ಅಂದರೆ ಇದು ಈಗ ಬರ್ತಿರೋ ಕೀಬೋರ್ಡಲ್ಲಿ ಬರ್ತಿಲ್ಲ, ಇದು ಬಂದುಬಿಟ್ಟು ಪೇಜ್ ಅಪ್ ಗಾಯ್ಸ್, ಸಾರಿ, PGUP ಅಂದರೆ ಪೇಜ್ ಅಪ್, ಇದು ಪೇಜ್ ಡೌನು, ಇದು ಲೆಫ್ಟು, ಆ್ಯಂಡ್ ದೆನ್ ಬಂದುಬಿಟ್ಟು ನಿಮಗೆ ಲೆಫ್ಟು ರೈಟು ಬರುತ್ತೆ. ಸೊ ನಾನು ಹೇಳಿದ್ದೆ ನಿಮಗೆ ಟ್ಯಾಬ್ ಹೊಡೆದ್ರೆ ಏನಾಗುತ್ತೆ MS Excelಲ್ಲಿ ಅಂತ ಹೊಡೆದ್ರೆ, ಟ್ಯಾಬ್ ಹೊಡೆದ್ರೆ MS Excel ನಿಮ್ಮ ರೈಟ್ ಸೈಡಿಗೆ ಮೂವ್ ಆಗುತ್ತೆ. ದೆನ್ ಶಿಫ್ಟ್ ಟ್ಯಾಬ್ ಹೊಡೆದ್ರೆ ನಿಮ್ಮ ಲೆಫ್ಟ್ ಟೈಬಿಗೆ ಮೂವ್ ಆಗುತ್ತೆ. ದೆನ್ ಎಂಟರ್ ಹೊಡೆದ್ರೆ ನಿಮ್ಮದು ನೆಕ್ಸ್ಟ್ ಇದಕ್ಕೆ ಬರುತ್ತೆ. ಸೊ ಶಿಫ್ಟ್ ಎಂಟರ್ ಹೊಡೆದ್ರೆ ನಿಮ್ಮ ಬ್ಯಾಕ್ ಅಂದರೆ ಡೌನ್ವರ್ಡ್ ಬರ್ತಾ ಇದ್ದಿದ್ದು ಅಪ್ವರ್ಡ್ ಹೋಗುತ್ತೆ. ಓಕೆನಾ, ಇಷ್ಟೇ ಗೈಸ್, ಶಾರ್ಟ್ಕಟ್ ಕೀಸ್, ಬೇರೆ ಏನೂ ಇಲ್ಲ. ಸೊ ಡೂ ಪ್ರಾಕ್ಟೀಸ್ ದಿಸ್ ಒನ್ ಆಲ್ಸೋ ಸೋ ಮಚ್ ಇಂಪಾರ್ಟೆಂಟ್. ಸೊ ಹೇಳ್ತಿದ್ದೀನಿ, Ctrl+A ಬಂದು ಸೆಲೆಕ್ಟ್ ಆಲ್, Ctrl+B ಬಂದು ಬೋಲ್ಡ್, Ctrl+C ಬಂದುಬಿಟ್ಟು ಕಟ್, Ctrl+D ಬಂದುಬಿಟ್ಟು ಡೌನ್ ಫಿಲ್, Ctrl+F ಬಂದುಬಿಟ್ಟು ಫೈಂಡ್, Ctrl+G ಬಂದುಬಿಟ್ಟು ಗೋ ಟು, Ctrl+H ಬಂದುಬಿಟ್ಟು ರೀಪ್ಲೇಸ್, Ctrl+I ಬಂದುಬಿಟ್ಟು ಇಟಾಲಿಕ್, Ctrl+K ಬಂದುಬಿಟ್ಟು ಹೈಪರ್ಲಿಂಕ್, Ctrl+N ಬಂದುಬಿಟ್ಟು ನ್ಯೂ ವರ್ಕ್ ಬುಕ್, Ctrl+O ಬಂದುಬಿಟ್ಟು ಓಪನ್, Ctrl+P ಬಂದುಬಿಟ್ಟು ಪ್ರಿಂಟ್, ಆ್ಯಂಡ್ ದೆನ್ ಒಂದು ಸೆಕೆಂಡ್, Ctrl+R ಬಂದುಬಿಟ್ಟು ಫಿಲ್ ರೈಟ್, Ctrl+S ಬಂದುಬಿಟ್ಟು ಸೇವ್, Ctrl+T ಬಂದುಬಿಟ್ಟು ಕ್ರಿಯೇಟ್ ಟೇಬಲ್, Ctrl+U ಬಂದುಬಿಟ್ಟು ಅಂಡರ್ಲೈನ್, Ctrl+V ಬಂದುಬಿಟ್ಟು ಪೇಸ್ಟ್, Ctrl+W ಬಂದುಬಿಟ್ಟು ನ್ಯೂ ವರ್ಕ್ ವಿಂಡೋ, ಕ್ಲೋಸ್ ವಿಂಡೋ, Ctrl+Y ಬಂದುಬಿಟ್ಟು ರಿಪೋರ್ಟ್, Ctrl+Z ಬಂದುಬಿಟ್ಟು ಅಂಡು. ಓಕೆನಾ, ಸೊ ನೋಡ್ಕೊಳ್ಳಿ ಗೈಸ್, ಇದನ್ನು ಮಿಸ್ ಮಾಡಬೇಡಿ. ಓಕೆನಾ, ಸೊ ದಿಸ್ ಇಸ್ ಆಲ್ ಇಂಪಾರ್ಟೆಂಟ್ ಗೈಸ್, ಶಾರ್ಟ್ಕಟ್ ಕೀಸ್ ಇಂಪಾರ್ಟೆಂಟ್ ಅಂತ ಕೇಳ್ತಾರೆ, ಸೊ ಮಿಸ್ ಮಾಡಬೇಡಿ. ಸೊ ಈ ವಿಡಿಯೋ ಶಾರ್ಟ್ ಆಗಿದೆ. ಸೊ ನಾವು ನಾಳೆಯಿಂದ ಕಲಿಯಕ್ಕೆ ಹೋಗ್ತಿರೋದು ಪವರ್ BI. ಸೊ ಬಿ ಪ್ರಿಪೇರ್ ಫಾರ್ ದಟ್, ಮೆಂಟಲಿ ಪ್ರಿಪೇರ್ ಆಗಿರಿ. ಆ್ಯಂಡ್ MS Excel ಏನಿದೆ ಅದೆಲ್ಲ ಫುಲ್ ಒಂದ್ಸಲಿ ವರ್ಕೌಟ್ ಮಾಡಿ ನಿಮ್ಮದು ಡಾಟಾ ತೊಗೊಂಡು. ಸೊ ಓಕೆ ಗೈಸ್, ಆಲ್ ದ ಬೆಸ್ಟ್, ಡೂ ಸಪೋರ್ಟ್, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಇದಿನ್ನೂ ಬಿಗಿನಿಂಗ್ ಅಷ್ಟೇ, ನಾವಿನ್ನೂ ತುಂಬ ಅಂದರೆ ತುಂಬ ಕಲಿಯೋಕ್ಕೆ ಹೋಗ್ತೀವಿ. ಪವರ್ BI ಆದಮೇಲೆ ಪೈಥಾನ್ ಕಲಿಯೋಣ ಅಥವಾ ಯಾವ್ದು ಕಲಿಯೋಣ ಅಂತ ಡಿಸೈಡ್ ಮಾಡೋಣ. ಓಕೆನಾ, ಸೊ ಇವಾಗಲೇ ಡಿಸೈಡ್ ಮಾಡೋದು ಬೇಡ, ಯಾಕೆಂದರೆ ನಮ್ಮದು ಇಂಟರ್ನಲ್ಸ್ ಹೆಂಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗೋಣ. ಓಕೆ ಗಾಯ್ಸ್, ಥ್ಯಾಂಕ್ ಯು, ಪ್ಲೀಸ್ ಸಪೋರ್ಟ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಆ್ಯಂಡ್ ಲೈಕ್ ಮಾಡೋಕ್ಕೆ, ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ್ಯಂಡ್ ಡೆಫಿನೆಟ್ಲಿ ಗೋಯಿಂಗ್ ಟು ಕ್ಲಿಯರ್ ದಟ್. ಓಕೆ ಗಾಯ್ಸ್, ಬಾಯ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.